ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೋಸ್ಕರ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಈಗಿನ ಮಕ್ಕಳಿಗೆ ರೈಸ್ ಐಟಮ್ಗಿಂತ ಈ ಥರ ತಿಂಡಿಗಳು ತುಂಬ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಆಲೂಗಡ್ಡೆ ಉಪಯೋಗಿಸಿ ಏನು ತಿಂಡಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ರೆಸಿಪಿ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಸಣ್ಣದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಮಣ್ಣೆಲ್ಲ ಬಿಡಲಿ ಅಂತ. ಈಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಣ್ಣೆಲ್ಲ ಬಿಟ್ಟು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನಾನು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕುಕ್ಕರ್ಗೆ ಆ್ಯಡ್ ಮಾಡಿದ್ದೀನಿ. ಈಗ ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 4-5 ವಿಜಲ್ ಕೂಗಿಸ್ಕೊಳ್ಳೋಣ. ಇದೊಂಚೂರು ಸಾಫ್ಟ್ ಆಗೋ ತನಕ ಒಂದು 4-5 ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಇಲ್ಲಿ ನಾನು ಗೋಧಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಬೇಕಂದರೆ ಒಂದು ಚಿಟಿಕೆಯಷ್ಟು ಸಕ್ಕರೆ ಹಾಕ್ಕೋಬೋದು. ನೋಡಿ, ಇಷ್ಟು ನಾನು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸತಿ ಈಗ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿ ಕಲಿಸ್ಕೊತೀನಿ. ಕಲಿಸಿದ್ದಾಗಿದೆ. ಅದಕ್ಕಿರಬೇಕು ನೋಡಿ, ಅದಕ್ಕಿರಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ಹಾಗೆ ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಫ್ರೆಂಡ್ಸ್, ಈಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನೀರನ್ನೆಲ್ಲ ಬಸಿದ್ಬಿಟ್ಟು ಈಗ ಸಿಪ್ಪೆ ಬಿಡಿಸಿ ತೆಗೆದಿಟ್ಕೊತೀನಿ. ನೋಡಿ, ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ. ಸ್ವಲ್ಪ ತಣ್ಣೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸಿಪ್ಪೆ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಇದು ಸಿಪ್ಪೆ ಬಿಡಿಸಿಟ್ಬಿಡ್ತೀನಿ. ಆಲೂಗಡ್ಡೆ ಎಲ್ಲ ಸಿಪ್ಪೆ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊತೀನಿ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈಗ ಈ ಥರ ಒಂದು ಸ್ಮ್ಯಾಶರಿಂದ ಆಲೂಗಡ್ಡೆ ಚೆನ್ನಾಗಿ ಬೆಂದಿರೋದ್ರಿಂದ ಬೇಗ ಸ್ಮ್ಯಾಶ್ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈಗ ಇದು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಗೋಧಿ ಹಿಟ್ಟು ಕಲಸೋಕ್ಕೂ ಕೂಡ ಉಪ್ಪು ಹಾಕಿರೋದ್ರಿಂದ ಒಂದು ಚಿಟಿಕೆಯಷ್ಟು ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ. ಇದಷ್ಟು ಖಾರ ಇಲ್ಲ, ಹಾಗಾಗಿ ನಾನು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಈಗ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಕೂಡ ಆಲೂಗಡ್ಡೆ ಜೊತೆಯಲ್ಲೇ ಮಿಕ್ಸ್ ಮಾಡ್ಕೊಂಡು ಇವಾಗ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಸ್ಟಫಿಂಗ್ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಈಗ ನೋಡಿ, ಇಲ್ಲಿ ಸ್ಟಫಿಂಗ್ ರೆಡಿ ಇದೆ.
ಇಲ್ಲಿ ಚಪಾತಿ ಹಿಟ್ಟು ಕೂಡ ರೆಡಿಯಾಗಿದೆ. ಸೊ ಇವಾಗ ಬೇಗ ಬೇಗ ತಿಂಡಿ ರೆಡಿ ಮಾಡೋಣ. ಓಕೆನಾ? ಉಂಡೆ ತಗೋತಾ ಇದ್ದೀನಿ. ಇದನ್ನು ಈ ಥರ ಲಟ್ಟಿಸ್ಕೋಬೇಕು ಸ್ವಲ್ಪ. ಈ ಥರ ಲಟ್ಟಿಸ್ಕೊಂಡು ಒಂದು ಪೂರಿಯಷ್ಟು ಅಗಲ ಚಪಾತಿ ಲಟ್ಟಿಸ್ಕೊಂಡು ಇದಕ್ಕೆ ನಾವೀಗ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈ ಸ್ಟಫಿಂಗ್ನ ಸ್ವಲ್ಪ ನೋಡಿ ಈ ಥರ ಉಂಡೆ ಮಾಡಿಕೊಂಡು ಈ ಚಪಾತಿ ಮಧ್ಯೆ ಇಟ್ಟು ಇದನ್ನು ಈ ಥರ ಕವರ್ ಮಾಡ್ಕೋಬೇಕು. ಸೇಮ್ ನಾವು ಒಬ್ಬಟ್ಟು ಹೆಂಗೆ ಮಾಡ್ತೀವಲ್ಲ ಆ ಥರ ಈ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿಬೇಕು. ನೋಡಿ ಈ ಥರ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟಲ್ಲಿ ಡಿಪ್ ಮಾಡಿ ಇದನ್ನು ಇವಾಗ ರೋಲ್ ಮಾಡ್ಕೋಬೇಕು ಚಪಾತಿ ಥರ. ನೋಡಿ ಈ ಥರ ರೋಲ್ ಮಾಡಿದ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಚಪಾತಿ. ಒಂದೇ ತಿಂಡಿನಲ್ಲಿ ಎರಡು ಇರುತ್ತೆ ನೋಡಿ, ಚಪಾತಿ ಪಲ್ಯ. ಸೊ ಮಕ್ಳಿಗೆ ತಿನ್ನೋಕ್ಕೂ ಈಸಿ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ರೆಡಿಯಾಗಿದೆ. ಇಲ್ಲಿ ಹೆಂಚು ಕೂಡ ಕಾದಿದೆ. ಈಗ ಇದಕ್ಕೆ ನಾನು ಹೆಂಚಿನ ಮೇಲೆ ಹಾಕ್ಕೊಂಡು ಎರಡು ಕಡೆ ಬೇಯಿಸ್ಕೋಬೇಕಷ್ಟೆ. ಮತ್ತು ಇವಾಗ ಈ ಚಪಾತಿ ಒಂದು ಸೈಡ್ ಬೇಯೋ ಅಷ್ಟರಲ್ಲಿ ಇನ್ನೊಂದು ಚಪಾತಿ ಲಟ್ಟಿಸ್ಕೊತೀನಿ. ಇಷ್ಟಪ್ಪ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು ಪೂರಿ ಸೈಜಲ್ಲಿ ಫಸ್ಟು ಲಟ್ಟಿಸ್ಕೋಬೇಕು. ಹಿಟ್ಟನ್ನು ಡ್ರೈ ಹಿಟ್ಟನ್ನು ಡಿಪ್ ಮಾಡಿಕೊಂಡು ಈ ಥರ ಫಸ್ಟು ಪೂರಿ ಥರ ನೋಡಿ ಇಷ್ಟು ಚಿಕ್ಕ ಸೈಜಲ್ಲಿ ಲಟ್ಟಿಸ್ಕೊಂಡು, ನೆಕ್ಸ್ಟ್ ಇಲ್ಲಿ ಆಲೂ ಸ್ಟಫಿಂಗ್ ಇರುತ್ತಲ್ಲ, ಇದು ನಿಮಗೆ ಜಾಸ್ತಿ ಬೇಕಾದರೆ ಕಮ್ಮಿ ಬೇಕಾ ನೋಡಿಕೊಂಡು ಈ ಥರ ಒಂದು ಉಂಡೆ ತೊಗೊಂಡು ಇದನ್ನು ಈ ಚಪಾತಿ ಇಟ್ಬಿಟ್ಟು ಈ ಥರ ಫಿಲ್ ಮಾಡ್ಕೋಬೇಕು. ಈ ಥರ ಇದು ಎಕ್ಸ್ಟ್ರಾ ಹಿಟ್ಟು ಏನಿರುತ್ತಲ್ಲ ಇದನ್ನು ತೆಗೆದುಬಿಡೋಣ. ಮತ್ತು ಡ್ರೈ ಹಿಟ್ಟಲ್ಲಿ ಡಿಪ್ ಮಾಡಿ ನೀಟಾಗಿ ಚಪಾತಿ ಥರ ಲಟ್ಸೋದಷ್ಟೇ. ತುಂಬ ಈಸಿ, ಚೆನ್ನಾಗಾಗುತ್ತೆ. ಈ ಥರ ಚಪಾತಿ ಥರ ಲಟ್ಸೋದಷ್ಟೇ, ಈಸಿ, ಬೇಗನೂ ಆಗುತ್ತೆ. ಮಕ್ಕಳು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನೋಡಿ ಚಪಾತಿ ಒಂದು ಸೈಡು ಬೆಂದಿದೆ. ನೋಡಿ ಉಗ್ತಾ ಇದೆ ಚಪಾತಿ. ಈಗ ಇದಕ್ಕೆ ನೀವು ಬೇಕಂದರೆ ಆಯಿಲ್ ಕೂಡ ಅಪ್ಲೈ ಮಾಡ್ಬೋದು, ತುಪ್ಪ ಕೂಡ ಆ್ಯಡ್ ಮಾಡ್ಬೋದು. ನಾನು ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ತೀನಿ. ನೋಡಿ ನಾನು ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ತೀನಿ. ತುಪ್ಪ ಹಾಕೋದ್ರಿಂದ ಆಲೂ ಪರಾಟ ಸೂಪರಾಗಿರುತ್ತೆ ಟೇಸ್ಟು. ಬಿಸಿ ಬಿಸಿಯಾದ ಟೇಸ್ಟಿಯಾದ ಆಲೂ ಪರೋಟ ರೆಡಿ. ಇದನ್ನು ಮೊಸರು ಜೊತೆ ತಿನ್ಬೋದು, ಕೆಚಪ್ ಜೊತೆ ತಿನ್ಬೋದು, ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಟೇಸ್ಟಿಯಾದ ಆಲೂ ಪರೋಟ ರೆಡಿಯಾಗಿದೆ. ಇವಾಗ ಸಿರೋ ಅಂತ ಎಕ್ಸ್ಟ್ರಾ ಹಿಟ್ಟೇನಾದ್ರು ಇಟ್ಕೊಂಡ್ರೆ ಇಲ್ಲೇ ಸ್ವಲ್ಪ ಈ ಥರ ಎಕ್ಸ್ಟ್ರಾ ಡ್ರೈ ಹಿಟ್ಟೆಲ್ಲ ತೆಗೆದುಬಿಟ್ಟು ಈ ಥರ ಹೆಂಚಿನ ಮೇಲೆ ಹಾಕ್ಬಿಟ್ಟು ಎರಡು ಕಡೆ ಬೇಯಿಸ್ಕೊಂಡ್ರೆ ಆಯ್ತಷ್ಟೇ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಯೂಸೇ ಮಾಡಿಲ್ಲ. ಸೊ ಹಾಗೆ ಮಾಡಿರೋ ಅಂಥದ್ದು ಚೆನ್ನಾಗಿರುತ್ತೆ. ತುಷಾರ್ಗೆ ಇಷ್ಟ ಅಲ್ಲ ತುಷಾರ್? ಮಕ್ಕಳಿಗೆ ಪಲ್ಯ ಚಪಾತಿ ಈ ಥರ ಏನಾದ್ರು ಮಾಡಿಕೊಟ್ರೆ ಪಲ್ಯ ಹಾಗೆ ಇರುತ್ತೆ, ಚಪಾತಿ ಮಾತ್ರ ಖಾಲಿಯಾಗಿರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಮಾಡ್ಕೊಟ್ಬಿಡ್ತೀನಿ. ಆವಾಗ ಪಲ್ಯನೂ ಖಾಲಿ ಆಗುತ್ತೆ, ಚಪಾತಿನೂ ಖಾಲಿ ಆಗುತ್ತೆ. ನೋಡಿ ಉತ್ತಾ ಇದೆ ಪರೋಟ. ಸೊ ಇದನ್ನು ಇವಾಗ ಟರ್ನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತೀನಿ.
ಎಣ್ಣೆ ಕೂಡ ಹಾಕ್ಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಚೆನ್ನಾಗಿ ಉಪ್ತಾ ಇದೆಲ್ಲ. ನೀವು ಕೂಡ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಒಂದು ಚಪಾತಿ ತಿನ್ನೋ ಹತ್ರ 2 ಚಪಾತಿ ತಿಂತಾರೆ ಮಕ್ಕಳು. ಹೆಲ್ತು ಕೂಡ ಒಳ್ಳೆಯದು. ಆಲೂಗಡ್ಡೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಮಕ್ಕಳಿಗೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಈ ಥರ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ಇದ್ರ ಜೊತೆ ಕೆಚಪ್ ಚೆನ್ನಾಗಿರುತ್ತೆ, ಉಪ್ಪಿನಕಾಯಿ ಚೆನ್ನಾಗಿರುತ್ತೆ, ಮೊಸರು ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಪರಾಟ ರೆಡಿ ಆಗಿದೆ. ಬಿಸಿ ಬಿಸಿ ಆಲೂ ಪರಾಟ ರೆಡಿ. ನಾನು ಇದಕ್ಕೆ ಮೊಸರು ತಗೋತಾ ಇದ್ದೀನಿ. ಇದು ಕಾಂಬಿನೇಷನ್ ಮೊಸರು ಚೆನ್ನಾಗಿರುತ್ತೆ. ಬೇಕಂದ್ರೆ ಉಪ್ಪಿನಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಕೆಚಪ್ಪು ಏನಾದರೂ ಸರಿ. ಓಕೆ, ವಿತ್ ಆಲೂ ಪರಾಟ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಆಯಿತಾ. ಸ್ಟಫಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ತುಂಬ ಟೇಸ್ಟಿಯಾಗುತ್ತೆ. ಮೊಸರು ಜೊತೆಯಲ್ಲಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಯಮ್ಮಿ ಆಗಿದೆ. ಸ್ಟಫಿಂಗ್ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ರೆಸಿಪಿ ಟ್ರೈ ಮಾಡಿ ಆಯಿತಾ. ಫ್ರೆಂಡ್ಸ್, ಮನೆಯಲ್ಲಿ ಆಲೂಗಡ್ಡೆ ಇತ್ತು ಅಂದರೆ ಮಕ್ಕಳು ಮನೇಲಿ ಇರ್ತಾರಲ್ಲ, ಈ ಥರ ಪರಾಟ ಏನಾದರೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.